ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಥಿಂಕ್ ಈಸಿ ಚಾನಲ್. ಇವತ್ತು ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೆ. ಸೊ 9 ಉಗ್ರ ನೆಲೆಗಳನ್ನು ಐಡೆಂಟಿಫೈ ಮಾಡಿದೆ. ಅದರಲ್ಲಿ ಮೊದಲನೇದಾಗಿ ಮುಜಾಫರ್ಬಾದ್, ಕೋಟ್ಲಿ, ಗುಲ್ಟೂರ್, ಭೀಂಪುರ್, ಸಿಯಾಲ್ಕೋಟ್, ಮುರಿಡ್ಕೆ, ಬಹವಲ್ಪುರ್, ಚಕಾಮ್ರು. ಸೊ ಇನ್ನು 9 ಪ್ಲೇಸ್ಗಳಲ್ಲಿ ಭಾರತ ಬಂದುಬಿಟ್ಟು ಟೆರರ್ನ ಅಲ್ಲಿ ಜಾಸ್ತಿ ಇದ್ದಾರೆ ಅಂತ ಐಡೆಂಟಿಫೈ ಮಾಡಿತ್ತು. ಸೊ ಅಜಿತ್ ದೋವಲ್ ನೇತೃತ್ವದಲ್ಲಿ ಹಾಗೂ ಮೋದಿ ಅವರ ನೇತೃತ್ವದಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. ಸೊ ಇದರಲ್ಲಿ 70-80 ಜನ ಟೆರರಿಸ್ಟ್ಗಳು ನಿಧನರಾಗಿದ್ದಾರೆ ಎಂದು ತಿಳಿದು ಬರ್ತಾ ಇದೆ. ಸೊ ಇನ್ನು ಮುಂದೆ ನೋಡಬೇಕಾಗುತ್ತೆ ಎಷ್ಟು ಜನ ಏನಾಗಿದೆ ಏನು ಕತೆ ಅಂದ್ಬಿಟ್ಟು. ಪಾಕಿಸ್ತಾನ ಈ ಬಗ್ಗೆ ರಿಯಾಕ್ಟ್ ಮಾಡಿ ಆಲ್ರೆಡಿ ನಾವು ಕೂಡ ಭಾರತದ ಮೇಲೆ ರಿಟೇಲಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಂಡಿಯಾದ ಏರ್ ಸ್ಪೇಸ್ ಬಂದ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ, ಹಾಗೂ ಕಾಶ್ಮೀರದು ಕೂಡ ಕ್ಲೋಸ್ ಮಾಡಿದ್ದಾರೆ. ಸೊ ನಾವು ಲಾಹೋರಿಂದ ಇನ್ಯಾವ್ಯಾವ ನ್ಯೂಸ್ ಬರುತ್ತೆ ಅಂತ ನೋಡ್ಬೋದು. ಸೊ ಈಗೇನು ನೀವು ನೋಡ್ತಿದ್ದೀರಾ ಸ್ನ್ಯಾಪ್, ಅದ್ರಲ್ಲಿ ಬಂದ್ಬಿಟ್ಟು ಕಾರ್ನಲ್ಲಿ ಹೋಗ್ತಿರ್ತಕ್ಕಂತಹ ಇಬ್ಬರು ಅವರು ವೆಬ್ ಕ್ಯಾಮ್ ಆನ್ ಮಾಡಿಕೊಂಡಿರ್ತಾರೆ ಕಾರಲ್ಲಿ. ಆವಾಗ ಬಂದ್ಬಿಟ್ಟು ಸರಿ ಸಿಗ್ತಕ್ಕಂತಹ ಒಂದು ವಿಡಿಯೋದ ದೃಶ್ಯ ಇದು. ಸೊ ಏನೇ ಆಗಲಿ ಭಾರತದವರು ತಮ್ಮ ಆಪರೇಷನ್ ಪುಲ್ವಾಮ ಏನಿತ್ತು ಅದರದೊಂದು ಪ್ರತಿಕಾರ ತೀರಿಸ್ಕೊಂಡಿದ್ದಾರೆ ಅಂತಲೇ ಹೇಳಕ್ಕೆ ಬಯಸಿದ್ದೀನಿ. ಸೊ ಈ ವಿಷಯ ನಿಮ್ಗೆ ಇಷ್ಟವಾದಲ್ಲಿ ನಿಮ್ಮ ವಿಷಯನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಎಲ್ಲ ಆಪ್ರೇಷನ್ ಬಂದ್ಬಿಟ್ಟು ಮಿಸೈಲ್ ಲಾಂಚ್ ಕೂಡ ಮಾಡಿದ್ದಾರೆ ಆಗಿರೋದು ಅಂತ ತಿಳಿದು ಬರ್ತಾಯಿದೆ. ಅದರ ಜೊತೆಗೆ ಡ್ರೋನ್ ಕೂಡ ಯೂಸ್ ಮಾಡಿದ್ದಾರೆ ಅಂತ ವಿಷಯ ತಿಳಿದು ಬರ್ತಾಯಿದೆ. ಸೊ ಶ್ರೀನಗರ, ಕಾಶ್ಮೀರ ಈ ಕಡೆಯಿಂದ ಏನೇನಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ನಾವೇನು ಕರಿತೀವಿ ಅಲ್ಲಿ, ಹಾಗೂ 3 ನೆಲೆಗಳಾದಂಥ ಪಾಕಿಸ್ತಾನದಂತೆ 3 ನೆಲೆಗಳು, ಅದು ಆ್ಯಕ್ಚುಲಿ ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲ. ಸೊ ಆ 3 ಕೂಡ ಭಾರತ ಧೈರ್ಯವಾಗಿ ಹೋಗಿ ಅಟ್ಯಾಕ್ ಮಾಡಿರೋದು ತಿಳಿದು ಬರ್ತಾಯಿದೆ. ಸೊ ನಾವು ಕಾದು ನೋಡೋಣ ಮುಂದೆ ಇನ್ನೂ ಏನೇನು ನ್ಯೂಸ್ಗಳು ಬರುತ್ತೆ ಅಂದ್ಬಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.